आप देख रहे हैं 7 न्यूज। मैं आपके साथ मोहम्मद सलमान जुनैदी। दीपावಳಿ ಹಬ್ಬದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಇದೊಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ನಾನು ಸ್ವಾಗತ ಕೋರ್ತೀನಿ। ಈ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಗೋಲಿಂಗಪ್ಪ ಅಂಗಡಿಯವರನ್ನ ನಾನು ಸ್ವಾಗತ ಕೋರ್ತೀನಿ। ಅದೇ ರೀತಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಕಿರಣ ರಾವ್ ಅವರು ಸಾಬು ಮಾಸ್ಟರ್ ನಾನು ಸ್ವಾಗತ ಕೋರ್ತೀನಿ। ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜಿಲ್ಲೆ ಮುಖಂಡರಾದ ಡಿ.ಜಿ. ಬಿರಾದರ್ ವಕೀಲರು ನಾನು ಸ್ವಾಗತ ಕೋರ್ತೀನಿ। ಅದಕ್ಕೂ ಮುಂದೆ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಕನೇರಿ ಮಠದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಮತ್ತು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಪ್ರತಿಪಾದಿಸ್ತಕ್ಕಂಥ ಸ್ವಾಮಿಗಳ ಮಧ್ಯೆ ಸಂಘರ್ಷ ಪ್ರಾರಂಭ ಆಗಿದೆ। ಇದು ಭಾಳ ವರ್ಷಗಳಿಂದ ನಡೀತಾ ಇದೆ। ಅದರ ಪ್ರಾಥಮಿಕ ಹಂತದಲ್ಲಿ ಅಂಥ ಚರ್ಚೆಗೂ ಇವತ್ತಿನ ಚರ್ಚೆಗೂ ಭಾಳಷ್ಟು ಬದಲಾವಣೆ ಆಗ್ಯದ। ಇವತ್ತು 99% ಸ್ವಾಮಿಗಳು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಕ್ಕಂಥ ಸಂದೇಶ ಕೊಡಕತ್ತಾರೆ। ಪಂಚಪೀಠದ ಜಗದ್ಗುರುಗಳು ಕೂಡ ಹಿಂದೂ ವೀರಶಲಿಂಗಾಯತ ಇರೋಣ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ। ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ B.Y. ವಿಜೇಂದ್ರರು ಕೂಡ ನಾವೆಲ್ಲ ಹಿಂದೂಗಳು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ರಾಜ್ಯ ಜನರಿಗೆ ಕೊಟ್ಟಿದ್ದಾರೆ। ಆದರೆ ಕಾಂಗ್ರೆಸ್ ಇವತ್ತು ಹಿಂದೂಗಳನ್ನು ಇಬ್ಬಾಗ ಮಾಡಕ್ಕೆ ಹೊರಟದ್ದು। ಬಿಜಾಪುರದ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂಥ M.B. ಪಾಟೀಲರು ಈ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೂಗಳನ್ನು ಇಬ್ಬಾಗ ಮಾಡಬೇಕಂತೇಳಿ ಕೈ ಸುಟ್ಕೊಂಡಿದ್ದಾರೆ। ನಾ M.B. ಪಾಟೀಲರಿಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ। ನೀವು CM ಆಗುವ ಕನಸಿನಿಂದ ಹಿಂದೂಗಳನ್ನ ಇಬ್ಬಾಗ ಮಾಡಬೇಡ್ರಿ ಅಂತಕ್ಕಂಥ ಮನವಿಯನ್ನು ಕೂಡ ಅವ್ರಿಗೆ ನಾನು ಮಾಡೋಕ್ಕೆ ಇವತ್ತು ಇಚ್ಛೆ ಪಡ್ತಾ ಇದ್ದೀನಿ। ನೀವು CM ಆಗೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ, ನೀವು CM ಆಗಿರಿ। ಅದು ಯಾವಾಗ ಆಗಬೇಕಂದ್ರೆ ಈಗೇನು ನವಂಬರ್ ಕ್ರಾಂತಿ ಏನು ಚರ್ಚೆ ಆಗತ್ತೈತಿ, ಈ ನವಂಬರ್ ಕ್ರಾಂತಿಯೊಳಗೆ ನೀವು CM ಆಗಬೇಕು। ಈಗ D.K. ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ವಿಚಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಕೆಳಗಿಳಿಸಿ CM ಆಗ್ಲಿಕ್ಕೆ ಡೈರೆಕ್ಟಾಗಿ ಪ್ರಯತ್ನ ಮಾಡಕತ್ತಾರೆ। ನೀವು M.B. ಪಾಟೀಲ್ ನೀವು ಕೂಡ CM ಆಗುವ ಕನಸಿನಿಂದ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ CM ಆಗಕ್ಕೆ ನೀವು ಇಂಡೈರೆಕ್ಟಾಗಿ ಪ್ರಯತ್ನ ಮಾಡಕತ್ತೀರಿ। ಅದು ನಮ್ಮ ಅಭ್ಯಂತರ ಇಲ್ಲ। ನೀವು CM ಆಗೋದಾದ್ರೆ ಇದೇ ನವಂಬರ್ದಾಗ ನೀವು ಈಗ ಇದ್ರೊಳಗೆ ಆಗಬೇಕು। ಮುಂದೇನ್ರಿ ಹಿಂದೂಗಳನ್ನ ಡಿವೈಡ್ ಮಾಡಿ ಲಿಂಗಾಯತ್ ನಾಯಕನಾಗಿ ನೀವು CM ಆಗಬೇಕತ್ತೇನ್ರಿ 2028 ಕನಸು ಕಂಡಿದ್ರೆ ಸಾಧ್ಯ ಇಲ್ಲ। ಯಾಕೆ 2028ಕ್ಕೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಡಳಿತ ಇರ್ತದೆ। ನಾನು ಇನ್ನೊಂದು ವಿಶೇಷ ಹೇಳಕ್ಕೆ ಹೇಳ್ತಾ ಇದ್ದೀನಿ। ಅವತ್ತು 2028ರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿಯ 8 ಮತಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ। ಅದಕ್ಕೆ ನಿಮಗೆ ಈಗ ಅವಕಾಶ ಇರುವುದು ಈಗ ಮಾತ್ರ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ। ಮತ್ತು ಇನ್ನೊಂದು ಏನಾಗೈತೆ ಅಂದ್ರೆ ಕಾಂಗ್ರೆಸ್ನ ಇರ್ತಕ್ಕಂಥ ನಾಯಕರೇನು ನೀವು ಲಿಂಗಾಯತ್ ನಾಯಕ ಆಗ್ಬೇಕತ್ತೇನೇನು ಪರಿತಪ್ಸಕೈತೀರಿ, ಅದು ಸಾಧ್ಯ ಇಲ್ಲ। ಯಾಕಂದ್ರೆ ನೀವು ಲಿಂಗಾಯತ್ ನಾಯಕ ಅಥವಾ ಹಿಂದೂ ನಾಯಕ ಆಗ್ಲಕ್ಕ ನಿಮ್ಮ ನೈತಿಕ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ। ಯಾಕೆ ಮೊನ್ನೆ ನಡೆದಂಥ ಧರ್ಮಸ್ಥಳದಲ್ಲಿ ಆದಂಥ ಒಂದು ಅನಾಹುತಗಳು ನೋಡಿದ್ರೆ ಇವು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಇವತ್ತು ಭಾಳ ವರ್ಷಗಳಿಂದ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಘ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ಬಡವರಿಗಿರ್ಬೋದು, ಯುವಕರಿಗೆ, ನಿರುದ್ಯೋಗಿ ಯುವಕರಿಗಿರ್ಬೋದು, ಬಡ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನು ಆಗಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ। ಇವತ್ತು ಅವ್ರು ಮಾಡ್ಯಾರ ತಿಳ್ಸಿಂದ ಹಳ್ಳಿಗಳಲ್ಲಿ ಕೂಡ ಎಲ್ಲ ಬಡ ಹೆಣ್ಣು ಮಕ್ಕಳಿರ್ಬೋದು ಎಲ್ಲರೂ ಸ್ವಾವಲಂಬಿಯಾಗಿ ಬದುಕಾಕತ್ತಾರೆ। ಇದರಿಂದ ಈ ಮತಾಂತರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ದೂರಿಟ್ಟಾರ ಅವ್ರು ಇವತ್ತು ಹಳ್ಳಿಗಳಿಗೆ ಕೂಡ। ಅದೇ ರೀತಿ ಇವತ್ತು ನೀವು ಧರ್ಮಸ್ಥಳದ ಗುರುಗಳಿಗೆ ಕೂಡ ಅನ್ಯಾಯ ಮಾಡಿದ್ರಿ। ಅದೇ ರೀತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಕಣಿಯರಿ ಗುರುಗಳದು ಇವತ್ತು ಸಾಮಾಜಿಕವಾಗಿ ಇವತ್ತು ಭಾಳಷ್ಟು ಬಡವರಿಗೆ, ಇವತ್ತು ರೈತರಿಗೆ ಮಾರ್ಗದರ್ಶನ ಮಾಡೋದಿರ್ಬೋದು, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಿರ್ಬೋದು, ಭಾಳಷ್ಟು ಸಾಮಾಜಿಕವಾಗಿ ಅವ್ರು ಹೋರಾಟ ಮಾಡಕತ್ತಾರೆ। ಅವರು ಮತ್ತು ಧರ್ಮಸ್ಥಳ ಗುರುಗಳು ಕಾರ್ಯವ್ಯಾಪ್ತಿ ಒಂಥರ ಸೇಮ ಅದ। ಆದ್ರೆ ಅಂಥ ಗುರುಗಳಿಗೂ ಕೂಡ ನೀವು ಬಿಡ್ತಾ ಇಲ್ಲ, ಅವ್ರಿಗೆ ಕೂಡ ಇವತ್ತು ಹಿಂಸೆ ಕೊಡ್ತಾ ಇದೆ।
ಅಷ್ಟೇ ಅಲ್ಲ, ಇವತ್ತು ಪಂಚಮಸಾಲಿ ಸಮಾಜ ಭಾಳ ದೊಡ್ಡ ಸಮಾಜ, ರೈತಾಪಿ ಸಮಾಜ, ಅವರು ಬಡ ಮಕ್ಕಳಿಗಾಗಿ ಒಂದು 2A ಮೀಸಲಾತಿ ಹೋರಾಟ ಹಮ್ಮಿಕೊಂಡ್ರೆ ಬೆಳಗಾವಿ ಅಧಿವೇಶನದಲ್ಲಿ ತಾವು ಲಾಠಿ ಚಾರ್ಜ್ ಮಾಡಿದ್ರಿ. ಅದೇ ಪಂಚಮಸಾಲಿ ಸಮಾಜ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ, ಬೊಮ್ಮಾಯಿಯವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ಹೋರಾಟ ಮಾಡಿದರು. ನಿಮ್ಮ ಥರ ಈ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ. ಇವತ್ತು SC/ST ಜನಾಂಗ, SC/ST ಜನಾಂಗದ ಹಣವನ್ನು ಕೂಡ ನೀವು ಪ್ರತಿ ವರ್ಷ ದುರುಪಯೋಗ ಮಾಡಬೇಕಾಗೈತೆ. ST ಹಣವನ್ನು ಇಲೆಕ್ಷನ್ ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರಿ ನೀವು. ಇದೆಲ್ಲ ನೋಡಿದ್ರೆ ಇವತ್ತು ನಮಗೇನು ಅನ್ಸಾಕತ್ತೆ ಅಂದ್ರೆ, ನಮ್ಮ 1947 ಪೂರ್ವದಲ್ಲಿ ನಮ್ಮ ಬ್ರಿಟಿಷರೇನು ಭಾರತ ದೇಶ ಆಳ್ತಿದ್ರು, ಅವಾಗ ನಮ್ಮ ಹಿರಿಯರು ಏನು ಪೂರ್ವಜರು ಹೇಳ್ತಾರೆ ಅವ್ರು ಅನುಭವಿಸಿದ ಕಷ್ಟಗಳನ್ನು. ನಮಗೇನು ಅನ್ಸಾಕತ್ತೆ ಅಂದ್ರೆ, ಇವತ್ತು ರಾಜ್ಯದಲ್ಲಿ ಬ್ರಿಟಿಷರು ಬಂದು ಹೊಕ್ಕಾರೇನೋ ಅನ್ನುವಂಗೆ ಇವತ್ತು ವಾತಾವರಣ ಕ್ರಿಯೇಟ್ ಆಗೈತೆ ರಾಜ್ಯದಾಗ. ಅದಕ್ಕೆ ನೀವು ಮಾಡಬೇಕಾದ ಕೆಲಸ ಸಾಕಷ್ಟು ಅದಾವೆ, ಆ ಕಡೆ ನೀವು ಲಕ್ಷ್ಯ ಕೊಡ್ತಾ ಇಲ್ಲ. ಇವತ್ತು ನಾ ಬಬಲೇಶ್ವರ ಮತಕ್ಷೇತ್ರದ ಒಬ್ಬ ಮತದಾರನಾಗಿ, ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾಯಿದ್ದೀವಿ, ಪತ್ರಿಕಾಗೋಷ್ಠಿಗಳು ಮಾಡ್ತಾಯಿದ್ದೀವಿ. ನೀವು ಪತ್ರಿಕೆಯನ್ನು ಓದ್ತಿರೋ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಾವು ಬರಾಕತ್ತೈತಿ. ಇವತ್ತು ವಿರೋಧ ಪಕ್ಷದವರಿಗೆ ಕೇಳಿದಂಥ ಸಮಸ್ಯೆಗಳನ್ನು ಇಟ್ಟಾಗ ಅವಕ್ಕೆ ಉತ್ತರ ಕೊಡಬೇಕಾದದ್ದು ಆಡಳಿತ ಇರ್ತಕ್ಕಂಥ ಸಚಿವರದ ಕೆಲಸ ಅದು. ಆದರೆ ಆ ಕೆಲಸ ಮಾಡೋಕತ್ತಿಲ್ಲ. ಇವತ್ತು ಬಬಲೇಶ್ವರ ಮತಕ್ಷೇತ್ರದಾಗನ ಹಳ್ಳಿಗಳ ರೋಡ್ ಹೆಂಗದಾವ ಅಂದ್ರೆ ತೆಗ್ಗುಂಡಿಂದ ಕೂಡ್ಬಿಟ್ಟಾವು. ಅದನ್ನು ಬಿಡ್ರಿ, ಇವತ್ತು ನಾವು ಬಬಲೇಶ್ವರ ಮತಕ್ಷೇತ್ರ ಬರ್ತಕ್ಕಂಥ ಹಳ್ಳಿಗಳು ಇವತ್ತು ಬಿಜಾಪುರ ಜಮಖಂಡಿ ರೋಡ್ಗಿರ್ಬೋದು ಅಥವಾ ಬಿಜಾಪುರ ಗಲ್ಗಲ್ ರೋಡ್ ಬರ್ತಕ್ಕಂಥ ಹಳ್ಳಿಗಳು ಏನದ ಎಲ್ಲ ಹಳ್ಳಿಗಳು ಇವತ್ತು ಅವ್ರು ಬಿಜಾಪುರ ಬರಬೇಕಾಗ್ತೈತಿ. ಇಲ್ಲಿಗೆ ಹಾಸ್ಪಿಟಲ್ ದವಾಖಾನೆ ಕೆಲಸಕ್ಕೋ ಬೇರೆ ಬೇರೆ ಮಾರ್ಕೆಟಿಂಗೋ ಬರಬೇಕಾದಂಥ ಅನಿವಾರ್ಯ ಅದ. ಸೈಕಲ್ ಮೋಟರ್ ಮೇಲೆ ಬರುವಂಥ ಸಂದರ್ಭದಾಗ ಅವ್ರು ಹೊಳ್ಳಿ ಹೋಗೋದು ಬರೋದು ಇಷ್ಟು ಕಷ್ಟ ಅನುಭವಿಸಕತ್ಯಾರ. ಭಾಳ ನೋವಿನ ಸಂಗತಿ ಅದ. ಯಾಕೆ ನೀವಂತೂ ಮತಕ್ಷೇತ್ರಕ್ಕೆ ಯಾವಾಗ ಬರ್ತೀರಿ ಆ ತ್ರಾಸು ನಿಮ್ಗೆ ಆಗೋದಿಲ್ಲ. ಅಲ್ಲಿ ಮತಕ್ಷೇತ್ರದ ಅನುಭವಿಸಿರ್ತಕ್ಕಂಥ ಈ ಜನಸಾಮಾನ್ಯರ ಕಷ್ಟಕ್ಕೆ ನೀವೇನು ಉತ್ತರ ಕೊಡ್ತಾ ಇದ್ರಿ ಅಂತಕ್ಕಂಥದ್ದು. ನಾನು ಕೂಡ ಒಂದೆಲ್ಲ ಪತ್ರಿಕಾಗೋಷ್ಠಿ ಮಾಡಿದ್ನಿ. ಆಶ್ರಮ ಸುತ್ತಮುತ್ತ ಬಡಾವಣೆ ಎಲ್ಲ ತೆಗ್ಗನ್ನು ಕುಡಿಯಾವತ್ತೇಶನ್. ಬಿಜಾಪುರದಲ್ಲಿ ಭಾಳಷ್ಟು ಏರಿಯಾಗಳಲ್ಲಿ ತೆಗ್ಗುಂಡಿಗಳಿಂದ ಕೂಡಿದಾವ. ಅವಕ್ಕೆ ನೀವು ಗುಂಡಿಗಳು ಮುಸ್ತಕ್ಕಂಥ ಕೆಲಸನೂ ಕೂಡ ನೀವು ಮಾಡ್ತಾ ಇಲ್ಲ. ಅದೇ ರೀತಿ ಬಿಜಾಪುರ ಗುತ್ತಿಗೆದಾರ ಪರಿಸ್ಥಿತಿ ಏನೋ ರಾಜ್ಯದಾಗ ಇವತ್ತು ಭಾಳ ಗಂಭೀರದ ಗುತ್ತಿಗೆದಾರ ಪರಿಸ್ಥಿತಿ ರಾಜ್ಯದ ಬಿಡು. ನಾವೀಗ ನಾವು ಜಿಲ್ಲಾ ಅಧ್ಯಕ್ಷನಾಗಿ ನಾವು ಬಿಜಾಪುರ ಉಸ್ತುವಾರಿ ಮಂತ್ರಿಗಳು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಬಿಜಾಪುರ ಜಿಲ್ಲೆ ಗುತ್ತಿಗೆದಾರರು ಇವತ್ತು ಭಾಳಷ್ಟು ಕಷ್ಟ ಅನುಭವಿಸಾಕತ್ಯಾರ. ಸಾಲಗಾರ ಬಂದು ಮನೆ ಮುಂದೆ ಕುಂಡ್ರಾಕತ್ಯಾರ. ಗುತ್ತಿಗೆದಾರರು ಮನೆ ಬಿಟ್ಟು ಪರಾರಿಯಾಗಿದ್ದಾರೆ. ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವ್ರ ಬಗ್ಗೆ ಕಳಕಳಿ ಬೇಕಲ್ಲ ನಿಮಗೆ. ಇನ್ನೊಂದು ದಿವಸಕ್ಕೂ ಪತ್ರಿಕಾಗೋಷ್ಠಿ ಮಾಡಿದ್ನೆ. ಇವತ್ತು ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಭಾಳಷ್ಟು ಫೈನಾನ್ಸ್ ಪರಿಸ್ಥಿತಿಯಲ್ಲಿ ಭಾಳ ಕಠಿಣವಾಗಿ ತೊಂದರೆ ಅನುಭವಿಸಕತ್ಯಾವ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಾಗಿರ್ಬೋದು, ಸಹಕಾರಿ ಮಂತ್ರಿ ಅಮಿತ್ ಶಾ ಆಗಿರ್ಬೋದು, ಇದನ್ನು ಅರಿತು ಏನು ಮಾಡಿದ್ರು ಅವರು, NCDC ಅಂತಕ್ಕಂಥ ಏನು ಕೇಂದ್ರ ಸರ್ಕಾರದ ಏನು ಹಣಕಾಸಿನ ಸಂಸ್ಥೆ ಅದ, ಅವರು ಯಾವಾಗಲೂ ಈ ಸಹಕಾರಿ ಕ್ಷೇತ್ರಕ್ಕೆ ಸಾಲ ಕೊಡ್ಕೋತದಾರ. ಅವರು ಸ್ವಲ್ಪ ಅಲ್ಲಿ ಬಡ್ಡಿ ಹೆಚ್ಚಿರ್ತದೆ. ಯಾವ ಲಾಸ್ ಅದಾವ ಉತ್ತೇಜನ ಆಗಬೇಕಂತ ತಿಳ್ಸಿಂದ ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡಕ್ಕೆ ತಯಾರಿದ್ರು. ಆ ದುಡ್ಡು ತೆಗೆದುಕೊಂಡು ನೀವು ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಟ್ಟರೆ ಸಕ್ಕರೆ ಕಾರ್ಖಾನೆ ಉತ್ತೇಜನ ಆಗ್ತಿದ್ದು. ಇಲ್ಲೇ ಪಕ್ಕದ ಮಹಾರಾಷ್ಟ್ರ ಸರ್ಕಾರ ಇವತ್ತು ಆ ಹಣವನ್ನು ಬಳಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸಹಕಾರಿ ರಂಗ ಇವತ್ತು ಉತ್ತೇಜನಗೊಂಡದ, ಸಕ್ಕರೆ ಕಾರ್ಖಾನೆ ಉತ್ತೇಜನಗೊಂಡಿದ್ದಾವೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮಾತಾಡ್ತೀನಿ ನಾನು. ಇಲ್ಲಿ 2 ಸಹಕಾರಿ ಸಕ್ಕರೆ ಕಾರ್ಖಾನೆ ಅದಾವ. ಒಂದು ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅದಕ್ಕೆ ಅಧ್ಯಕ್ಷ ಯಾರದಾರ? ಕಾಂಗ್ರೆಸ್ನ ಶಾಸಕರ ಅಧ್ಯಕ್ಷರದಾರ. ಇನ್ನೊಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿದ್ದೀನಿ. ಆದರೆ ಆಡಳಿತ ನಡೆಸಕ್ಕಂಥವ್ರು ಅಲ್ಲಿ ಅಧ್ಯಕ್ಷರಿರ್ಬೋದು, ಅಲ್ಲಿ ಕೆಲವೊಂದು ನಿರ್ದೇಶಕರು ನಿಮ್ಮ ಅನ್ವಯಿಗಳದಾರ. ಇವತ್ತು ನೀವು ಅದ ಕಡೆಯೂ ಗಮನ ಕೊಡ್ತಾ ಇಲ್ಲ. ನೀವು ಈ ಸಕ್ಕರೆ ಕಾರ್ಖಾನೆಗಳ ಉತ್ತೇಜನ ನಿಮಗೆ ನಾವು ಕೇಳ್ತೀವಿ ಅಂದ್ರೆ ಅರ್ಥ ಸಕ್ಕರೆ ಕಾರ್ಖಾನೆಗಳಿಗಲ್ಲ. ಅದನ್ನು ಸಕ್ಕರೆ ಕಾರ್ಖಾನೆಗಳಿಗೆ ಏನು ಸಕ್ಕರೆ ಕಬ್ಬನ್ನು ಪೂರೈಸ್ತಾರೋ ಆ ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಕಳಕಳಿಯಿಂದ ನಾವು ಕೇಳಕತ್ತೀವಿ. ಅದಕ್ಕೂ ಇಲ್ಲಿ ತಗ ಉತ್ತರ ಕೊಡ್ತಾ ಇಲ್ಲ ನೀವು. ಇವತ್ತು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಆಗಬೇಕಂತ ತಿಳಿಸಿಂದ ಕಳೆದ ಒಂದೂವರೆ ತಿಂಗಳದಿಂದ ಸ್ಟ್ರೈಕ್ ಕೂತಾರ, ಹೋರಾಟ ಕೂತಾರ. ಹೋರಾಟ ಅಂದರೆ ನಿಮ್ಮ ಕಣ್ಣಿಗೇನು ಕಾಣೋದಿಲ್ಲ ಏನು? ಅಲ್ಲಿ ಕೂತಂಥವ್ರೇನು ಅವ್ರ ಮಕ್ಕಳು MBBS ಕಲಿಬೇಕಾಗಿಲ್ಲ. ಅವರು ಸಮಾಜಕ್ಕೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಬಿಜಾಪುರಕ್ಕೆ ಸರ್ಕಾರಿ ವೈದ್ಯ ಕಾಲೇಜ್ ಆಗಬೇಕಂತ ತಿಳಿಸಿಂದ
ಹೋರಾಟ ಮಾಡ್ತಿದ್ರೆ ಅವ್ರ ಕಡೆ ಗಮನನೇ ಇಲ್ಲ. ನಿಮ್ಮ ಕಡೆ ಒಬ್ಬ ಮುಖ್ಯಮಂತ್ರಿ ಬರಬೇಕು ಅಲ್ಲಿಗೆ 1.5 ತಿಂಗಳಾಗೈತೆ ಅಂದ್ರೆ ಉಸ್ತುವಾರಿ ಮಂತ್ರಿ ಅಂತ ಬಿಡ್ರಿ, ಬಂದವರಿಗೆ ನಾವು ಮಾನವೀಯತೆ ಇದ್ರೆ ಅವರನ್ನು ಇಲ್ಲ ನಾವು ಸರ್ಕಾರಿ ವೈದ್ಯ ಕಾಲೇಜ್ ಮಾಡ್ತೀವಿ, ಈಗ ಎಲ್ಲ ವ್ಯವಸ್ಥೆ ಇದೆ ಸರ್ಕಾರಿ ವೈದ್ಯ ಕಾಲೇಜ್ ಮಾಡೋಕ್ಕೆ, ನಾವು ಮಾಡ್ತೀವಿ ಅಂತಕ್ಕಂಥ ಬಾಯಿಂದ ಹೇಳಿಕೆನೂ ಬರಲಾರ್ದಂಗೆ ನಿಮ್ಗೆ ಬಾಯಿ ಬಿದ್ದು ಹೋಗೈತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರಿಗೆ ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಫುಡ್ ಪಾರ್ಕ್ ಬಿಜಾಪುರದಲ್ಲಿ ಒಂದು ಫುಡ್ ಪಾರ್ಕ್ ಭಾರತೀಯ ಜನತಾ ಸರ್ಕಾರ ಇದ್ದಾಗ ಆ ಫುಡ್ ಪಾರ್ಕಿಗೆ ಜಾಗವನ್ನು ಅಲಾಟ್ ಮಾಡಿಕೊಂಡ್ರು. ಅದಕ್ಕೆ 5 ಕೋಟಿ ರೂಪಾಯಿ ರೊಕ್ಕ ರಿಲೀಸ್ ಮಾಡಿದರು, ಹಣವನ್ನು ರಿಲೀಸ್ ಮಾಡಿದರು. ಅದಕ್ಕೆ ಕಂಪೌಂಡ್ ಕಟ್ಟಿದ್ದಾರೆ ಅಷ್ಟೇ. ಈ ರೈತರಿಗೆ ಅನುಕೂಲ ಆಗುವಂಗೆ ಫುಡ್ ಪ್ರೊಸೆಸ್ ಆಗಿರ್ಬೋದು, ಸಾಕಷ್ಟು FPO ಸಂಸ್ಥೆಗಳಿದಾವೆ ವಿಜಯಪುರ ಜಿಲ್ಲೆಯಲ್ಲಿ. ಆ ಸಂಸ್ಥೆಗಳಿಗೆ ನೀವು ಜಾಗ ಅಲಾಟ್ ಮಾಡಿದ್ರೆ ಅವ್ರು ಕೋಲ್ಡ್ ಸ್ಟೋರೇಜ್ ಮಾಡ್ಬೋದು, ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಅಲ್ಲಿ ಮಾಡಲಿಕ್ಕೆ ಅನುಕೂಲ ಆಗ್ತೈತೆ. ಇವತ್ತು ಮತ್ತು ಬೆಳೆ ಪರಿಹಾರ ವಿಷಯಕ್ಕೆ ಬಂದ್ರೆ ಇವತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡಿಬಿಡ್ತೀವಿ ಇವತ್ತು. ಆದರೆ ಇವತ್ತು ರಾಜ್ಯ ಸರ್ಕಾರ ಬರೀ ಇನ್ನೂ ಸರ್ವೆ ಅನ್ಕೋತ ಬರೀ ಮೊಂಡತನ ಮಾಡ್ತಾ ಇದೆ. ಯಾಕೆ ಇನ್ನೂ ಹಿಂಗೆ ಈ ರೀತಿ ನೂರಾರು ಸಮಸ್ಯೆಗಳು ರಾಜ್ಯದಾಗ ಅದಾವೆ. ಅದಕ್ಕೆ ಅವು ಕಡೆ ಗಮನ ಕೊಡ್ರಿ. ಇವತ್ತು ನೀವು ಜಾತಿ ಮಗಳ ಮಧ್ಯದಲ್ಲಿ ಜಗಳ ಹತ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಮೊದಲು ಕೂಡ ಹಿಂದೂ ಮುಸ್ಲಿಂ ಅಂತಕ್ಕಂಥದ್ದು ಎಷ್ಟು ಬಾಂಧವ್ಯದ ಬದುಕಿತ್ತು ನಮ್ಮ ಹಳ್ಳಿ ಒಳಗೆ. ಅವಾಗ ಹಿಂದೂ ಲಿಂಗಾಯತ್ ಹಿಂದೂ ಮುಸ್ಲಿಂ ಅಂತ ನಾವು ಬರೆಸ್ತಿದ್ವಿ ಶಾಲೆ ಒಳಗೆ. ಇವತ್ತು ಏನ್ರಿ ಹಿಂದೂ ಮುಸ್ಲಿಮಲ್ಲಿ ಏನು ಕೆಟ್ಟ ಭಾವನೆಗಳು ಬರಾಕತ್ತೇವ ಅಂದ್ರೆ ಇದಕ್ಕೆ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಇದು ಹುಳಿ ಅಂತ ಕೆಲಸ ಮಾಡಿ ಹುಳಿನೇ ಕಾರಣ ಅಂತಕ್ಕಂಥದ್ದು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ 2013ನೇ ಇಸ್ವಿಯಲ್ಲಿ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರು, ಈ ಕಾಲುವೆಗಳಿಗೆ ರೈತರ ಜಮೀನನ್ನು ಭೂ ಸ್ವಾಧೀನ ಮಾಡ್ಕೊಂಡ್ರಿ. ಇವತ್ತು ಆ ಭೂಮಿ ಕಳೆದುಕೊಂಡವ್ರಿಗೆ ಭೂಮಿಯೂ ಇಲ್ಲ, ಅವ್ರಿಗೆ ನೀರೂ ಇಲ್ಲ, ಅವ್ರಿಗೆ ಪರಿಹಾರನೂ ಇಲ್ಲ. ಅದ್ರ ಬಗ್ಗೆ ಹೆಚ್ಚಿನ ವಿವರವನ್ನು ಹೇಳಲಿಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯವರೇ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ DG ಬಿರಾದ್ ವಕೀಲರು, ಅವರು ನಮ್ಮ ರೈತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇವತ್ತು ಅದ್ರ ಬಗ್ಗೆ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಕೊಡಬೇಕಂತ ಅವ್ರಿಗೆ ಮನವಿ ಮಾಡ್ತಾರೆ. ಎಲ್ಲರಿಗೆ ಪತ್ರಕರ್ತರಿಗೆ ಇವತ್ತಿನ ದಿವಸ 2013ರಲ್ಲಿ ಎಲ್ಲ ರೈತರ ಕಾಲುವೆ ಸಲುವಾಗಿ ಜಮೀನನ್ನು ಭೂ ಸ್ವಾಧೀನವನ್ನು ಮಾಡಿಕೊಂಡು ಇವತ್ತಿಗೆ 12 ವರ್ಷ ಆಯಿತು. ಅದರದ ಬೆಳೆ ಪರಿಹಾರನೂ ಇಲ್ಲ, ಜಮೀನು ಕಳ್ಕೊಂಡಾರ, ನೀರು ಇಲ್ಲ. ಯಾಕಂದರೆ ಈ ಪ್ರಾಜೆಕ್ಟು 25,000 ಎಕರೆ ಹೋಗಿದೆ ಕಾಲುವೆಗೆ. ಅದು ಪ್ರಾಜೆಕ್ಟು 524 ಮುಳುಗಡೆ FRL ಆದ ಬಳಿಕ ಮಾಡಬೇಕಾಗಿತ್ತು. ಅದನ್ನು ಅಡ್ವಾನ್ಸ್ ಆಗಿ ಮಾಡಿದ್ದಾರೆ. ಅದು ಮಾಡಿದರೆ ಅವ್ರ ರೈತರಿಗೆ ಪರಿಹಾರ ಕೊಡಬೇಕಲ್ಲ. ಒಬ್ಬ ರೈತ ನಮ್ಮ ಕಾಕಣಿಕೆ ಆದಂಥ ಬೋಗಶೆಟ್ಟಿ ಅಂತ ಒಬ್ಬ ರೈತ, ಅವನು 5 ಎಕರೆ ಜಮೀನನ್ನು 3 ಮಂದಿ ಅಣ್ಣತಮ್ಮರವ್ರು 5 ಎಕರೆ ಜಮೀನು ಕಳ್ಕೊಂಡಾರ. ಅವರಿಗೆ ಇಲ್ಲಿ ತನಕ ಪರಿಹಾರವೂ ಇಲ್ಲ. ಆಮೇಲೆ ಅವರಿಗೆ ಜಮೀನನ್ನು ಕೊಡಿಸ್ಕೊಟ್ಟಿಲ್ಲ. ಅಂದ್ರೆ ರೈತಿಗೆ ಜಮೀನು ಇಲ್ಲ, ಪರಿಹಾರ 5 ಎಕರೆ ಇದ್ದದ್ದು ಪೂರ್ತಿ ಭೂ ಸ್ವಾಧೀನ ಆಗಿದೆ. ಅವರು ಒಳ್ಳೆಯ ಒಂದು ವ್ಯಕ್ತಿತ್ವ ಹೊಂದಿದವರು ಬೋಗಶೆಟ್ಟಿ ಅಂತೇಳಿ. ಈಗ ಅವರು ದುಡ್ಲಿಕ್ಕೂ ಆಗೋದಿಲ್ಲ. ಈ ಸರ್ಕಾರ ಮತ್ತು ನೀವು ರೈತರಿಗೆ ಪರಿಹಾರ ಕೊಡ್ಲಿಕ್ಕಂದ್ರೆ ಸರ್ಕಾರದಲ್ಲಿ ಕೂತು ಏನು ಮಾಡೋದು? ನಿಮ್ಮ ಸರ್ಕಾರ ಇದ್ದಾಗೆ 2013ದಾಗ ಭೂ ಸ್ವಾಧೀನ 12 ವರ್ಷ ಆಯಿತು. ಈಗ ಹಿಂದಿನ ಸರ್ಕಾರ ಇದ್ದಾಗ ರೈತರಿಗೆ ಭೂ ಸ್ವಾಧೀನಕ್ಕೆ ಅಂತೇಳಿ ಒಂದು 10,000 5,000 ಬಜೆಟ್ನಲ್ಲಿ ವರ್ಷ ಬಜೆಟ್ ಮಾಡುವಲ್ಲಿ ಇಡ್ತಿದ್ರು. ಈಗ ಅದು 2,000 ಇವರು ಈ ಸಲ ಆರಿಸಿ ಬಂದ ಮೇಲೆ ಆ 2,000 ಅಮೌಂಟನ್ನು ಹೊಳೆ ತಗೊಂಡ್ರು. ರೈತರಿಗೆ ಪರಿಹಾರ ಅಂದರೆ ಕೋರ್ಟದಲ್ಲಿ ರೈತರು ಒಂದು 25,000 ಕೇಸುಗಳನ್ನು ರೈತರು ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿದ್ರೆ ಇತ್ಯರ್ಥ ಆದಂಥ ಕೇಸು 7,000 ಕೇಸು. 7,000 ಕೇಸನ್ನು ಉಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಪೆಂಡಿಂಗ್ ಇದ್ದಾವೆ. ಆ ಉಚ್ಚ ನ್ಯಾಯಾಲಯದ ಪರಿಹಾರ ಮಾಡಿಕೊಟ್ಟು ತುಂಬ್ರೆ ಅಂತ ವಾರಂಟ್ ಮಾಡಿದರೂ ಸಹಿತ ಅವರು ತುಂಬಲಿಕ್ಕೆ ತಯಾರಿಲ್ಲ. ಮತ್ತು GM ಗಾಡಿನೂ ಜಪ್ತಾರೆ ರಗಡೆ ಸಾಕಷ್ಟು ಸಲ ನಾವು GM ಆದಂಥ ಭೂ ಸ್ವಾಧೀನ ತುಂಬುವಂಥ GM ಗಾಡಿನೂ ಸಹಿತ ತಂದ 8 ದಿವಸ ಕೋರ್ಟ್ನಲ್ಲಿ ನಿಂದ್ರಿಸಿದ್ರು ಸಹಿತ ಬರೀ ಒಂದು 50 ಲಕ್ಷಕ್ಕೆ ಆ ಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಬಂದರು. ತಂದು ಕೇಸಿಂದ ಅದನ್ನು ಗಾಡಿ ಬಿಡಿಸೋದು ಹೋದ್ರೆ ಅದು ಪರಿಹಾರ ತುಂಬಿಲ್ಲ. ಹೀಗೆ ಹಲವಾರು ಪ್ರಕರಣಗಳು ಇತ್ಯರ್ಥ ಆಗಿದ್ದಾವೆ. ಇನ್ನೂ 8,000 ಕೇಸ್ ಇನ್ನೂ ಬಿಜಾಪುರದಲ್ಲಿ ಪೆಂಡಿಂಗ್ ಇದ್ದಾವೆ. ಅಂದ್ರೆ ಕೋರ್ಟದಲ್ಲಿ ಆದೇಶವಾದಂಥ ಪ್ರಕರಣಗಳಿಗೆ ನೀವು ತುಂಬುವುದಿಲ್ಲ ಅಂದ್ರೆ ಎಷ್ಟು ಅವ್ರದ್ದು ಸರ್ಕಾರಕ್ಕೆ ನಾವು ಯಾಕಂದ್ರೆ ಎಷ್ಟು ಚರ್ಮ ದಿಪ್ಪತ್ತಾರಲ್ಲ ಹಂಗೆ ಆ ರೀತಿ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತೈತೆ ಅಂತ ಹೇಳ್ತೀನಿ. ಯಾಕಂದ್ರೆ ರೈತ ಒಬ್ಬ ರಾಜ್ಯದ ದೇಶದ ಬೆನ್ನೆಲುಬು ಅಂತ ತಾವೇ ಭಾಷಣದಲ್ಲಿ ಹೇಳ್ತಾರೆ. ಆ ರೈತಿಗೆ ಒಂದನೇದ್ದು ಹೇಳ್ದಂಗೆ ನೀರು ಇಲ್ಲ, ಜಮೀನು ಕಳ್ಕೊಂಡೇನ ಪರಿಹಾರವೂ ಇಲ್ಲ. ಅಂದ್ರೆ
ಈಗ ನೀವು ಸರ್ಕಾರದಲ್ಲಿ ಕೂತು ನೀವೇನು ಮಾಡ್ತೀರಿ? ಈ ರೈತರಿಗೆ ಎಲ್ಲ ಮಾಡೋದ ರೈತರ ಸಲುವಾಗಿ ಅಂತ ಹೇಳ್ತೀರಿ. ಓಟ್ ಹತ್ತುವಾಗ ರೈತರು ನಾವು ಬೆನ್ನೆಲುಬು, ರೈತರಿಗೆ ಇಷ್ಟೆಲ್ಲ ಪರಿಹಾರ ಕೊಟ್ಟಿವಿ ಅಂತ ಹೇಳ್ತೀರಿ. ಇದೆಲ್ಲ ಹೇಳಿದ್ರು ಸಹಿತ ನೀವು ರೈತರಿಗೆ ಅನ್ಯಾಯ ಮಾಡಲಾಗ್ತಿದ್ರಿ. ಇವತ್ತಿಗೆ 2.5 ವರ್ಷ ಆಯ್ತು ನೀವು ಆರಿಸಿ ಬಂದ. ಈ ಸರ್ಕಾರ ಇದ್ದಾಗ 1 ರೂಪಾಯಿನೂ ರೈತರಿಗೆ ಕೂಡ ಭೂ ಸ್ವಾಧೀನ ಜಮೀನುಗಳಿಗೆ ರೊಕ್ಕ ಬಂದಿಲ್ಲ. ಮೊನ್ನೆ ಒಂದು ಬಜೆಟ್ ಮಾಡಿದರು. ಯಾರು? ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು CM ಮುಖ್ಯಮಂತ್ರಿ ಆದಂಥವರು ಮತ್ತು ಇಲ್ಲಿ ಇದ್ದಂಥ ಸಚಿವರುಗಳು ಎಲ್ಲರೂ ಕೂಡಿ ಒಂದು ಏನು ಬಜೆಟ್ ಮಾಡಿದಾರಪ್ಪ ಅಂದ್ರೆ, ಕಾಲುವೆಗಳಿಗೆ 25 ಲಕ್ಷ, ನೀರಾವರಿ ಇದ್ದಿದ್ದಕ್ಕೆ 30 ಲಕ್ಷ, ಒಣಬೇಸಾಯಿಗೆ 25 ಲಕ್ಷ. ಅದೇ ಅಲ್ಲಿ FRLದಲ್ಲಿ 524 ಜಮೀನುಗಳು ಹೋಗುವಂಥದ್ರಲ್ಲಿ 30 ಲಕ್ಷ ಒಣಬೇಸಾಯಿಗೆ, 40 ಲಕ್ಷ ನೀರಾವರಿಗೆ ಅಂತ ಘೋಷಣೆ ಮಾಡಿದರು. ಘೋಷಣೆ ಮಾಡಿ ಇವತ್ತಿಗೆ 3 ತಿಂಗಳಾಯಿತು. ಆದ್ರೆ ಜಮೀನು ಇರೋದು ಎಲ್ಲ ಕಡೆ ಒಂದೇ ಜಮೀನುಗಳಲ್ಲ. ಈಗ ತಾರತಮ್ಯ ಯಾಕೆ? ನೀವು ಅಲ್ಲಿ 40 ಲಕ್ಷ ಕೊಡೋದು, ಇಲ್ಲಿ 30 ಲಕ್ಷ ಕೊಡೋದು. ಅದೇ ರೈತ, ಅದೇ ಜಮೀನು, ಅದೇ ಇರೋದ್ರಿಂದ ನೀವು ಎಲ್ಲರಿಗೆ ಈಕ್ವಲ್ ಪರಿಹಾರ ಕೊಡಬೇಕಲ್ಲ. ಈಗ ಯಾವುದೇ ಜಮೀನುಗಳ ಅಲ್ಲಿ ನೀರಾವರಿ ಇದ್ದು ಅಂದ್ರೆ ನೀರಾವರಿಗೆ ಅಷ್ಟೇ ಕೊಡಬೇಕು, ಇದಕ್ಕೂ ಅಷ್ಟೇ ಕೊಡಬೇಕು. ಈ ಕೋರ್ಟ್ನಲ್ಲಿ ತಾವೇ ಮಾಡಿದಂಥ ಯಾಕ್ಟ್ ಇದು. ಯಾವಾಗ ಇದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಇದನ್ನು 4 ಟೈಮ್ಸ್ ಅದು ಮೊದಲು ಸೊಲ್ಯೂಷನ್ ಇತ್ತು, 35% ಇತ್ತು. ಈಗ 100% ಅಂತ ಮಾಡಿದಂಥ ಇದ್ರಾಗ ಒಂದು ಮಿನಿಮಮ್ 7.5 ಲಕ್ಷ 8 ಲಕ್ಷ ಕೋರ್ಟ್ನಲ್ಲಿ ಆಯ್ತು ಅಂದ್ರೆ ಅದರ 4 ಟೈಮ್ಸು 30 ಲಕ್ಷ, ಇಲ್ಲಿ ತನಕ 50 ಲಕ್ಷ ರೂಪಾಯಿ. ಮತ್ತೀಗ 12 ವರ್ಷದ ಅದರ ಬಡ್ಡಿ ಯಾರು ಕೂಡ ಅದಕ್ಕೆ 80-90 ಲಕ್ಷ ಆಗ್ಯಾವು. ಇವರು ವಿಧಾನಸೌಧ ಕೂತು ಏನು ಹೇಳ್ತಾರೆ? ಇಲ್ಲ ಕೋಟಿಗಟ್ಟಲೆ ಆರ್ಡ್ರ್ ಆಗ್ಯಾವ. ಕೋಟಿಗಟ್ಟಲೆ ಆರ್ಡ್ರ್ ಆಗೇ ಇಲ್ಲ. ಯಾವಾಗಾದರೂ ನ್ಯಾಯಾಲಯದಲ್ಲಿ 25ರಿಂದ 30 ಲಕ್ಷ ಆರ್ಡ್ರ್ ಆದೇಶವಾಗಿದ್ದು 12 ವರ್ಷದ ಬಡ್ಡಿ. 12 ವರ್ಷದ ಬಡ್ಡಿ ಇಲ್ಲಿ ಏನಾಗಿದ್ದು ಡಬಲ್ ಆಗಿ 70-80 ಲಕ್ಷ ರೂಪಾಯಿ ಎಕರೆ ಅಂತ ಇದು ಆಗಿದ್ದವು. ಅದನ್ನು ಒಂದು ಇಲ್ಲಿ ತನಕ 2 ಕೋರ್ಟ್ ಅದಾವೆ ನಮ್ಮ ಬಿಜಾಪುರ ಜಿಲ್ಲೆದಾಗ. LIC ಪರ್ಟಿಕ್ಯುಲರ್ ಆಗಿ ಅವು ಭೂ ಸ್ವಾಧೀನ ಕಾಲುವೆ ನಡೆಸಲಿಕ್ಕೆ 2 ಕೋರ್ಟ್ ಅದಾವೆ. ಒಂದು 3rd ಅಡಿಷನಲ್ಲು, ಒಂದು 1st ಅಡಿಷನಲ್. ಒಂದು ಕೋರ್ಟ್ದಲ್ಲಿ 2,500 ಅಂದ್ರೆ ರಿಕವರಿ ಅಮೌಂಟ್ ಮಾಡಲಿಕ್ಕೆ EPಗಳು ಪೆಂಡಿಂಗ್ ಇದಾವೆ, ಎಕ್ಸಿಕ್ಯೂಟಿವ್ ಪಿಟಿಷನ್. ಒಂದು ಕೋರ್ಟಲ್ಲಿ 3,000 ಕೇಸುಗಳು ಪೆಂಡಿಂಗ್ ಇದ್ದಾವೆ. ಈ ಕೇಸಿನ ಗಣನೆಗೆ ತೆಗೆದುಕೊಳ್ಳಲಾರದೆ ತಾವು ಮತ್ತೊಂದು 50 ಮಂದಿ ವಕೀಲರನ್ನು ನೇಮಿಸಿ ಈ ಸರ್ಕಾರ ಏನು ಮಾಡಿದೆ, ಉಚ್ಚ ನ್ಯಾಯಾಲಯಕ್ಕೆ ರಿಟ್ಟನ್ನು ಅರ್ಜಿ ಹಾಕಿ ಅವ್ರಿಗೆ ರೊಕ್ಕ ಕೊಡಬಾರ್ದಂತೆ ಸ್ಟೇ ಮಾಡಿದ್ದಾರೆ. ಅಂದ್ರೆ ರೈತರನ್ನ ಪೂರಾ ಕೊಲ್ಯಾಪ್ಸ್ ಮಾಡಿಬಿಡೋದು. ಅಂದ್ರೆ ಸಮಯ ಹರಣ ಮಾಡ್ಕೊತ ಹೋಗ್ಬಿಟ್ರೆ ನಮ್ಮ ಗೌರ್ಮೆಂಟ್ ಮುಗಿತೈತಿ. ಮುಂದೆ ಯಾವ ಸರ್ಕಾರ ಬರುತ್ತೋ ಅವ್ರು ತುಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂತೇಳಿ ಆ 50 ಮಂದಿ ವಕೀಲರಿಗೆ ಇಲ್ಲಿ ತನಕ 15ರಿಂದ 20 ಕೋಟಿ ಅವ್ರಿಗೆ ಫೀನು ಭರ್ನಾ ಮಾಡಿದ್ದಾರೆ. ಅದೇ ಆ ರೈತರಿಗೆ ವಕೀಲರಿಗೆ ಕೊಡುವಂಥ ಅಮೌಂಟನ್ನು ರೈತರಿಗೆ ಕೊಟ್ಟರೆ ಅದು ಎಷ್ಟೋ ಪರಿಹಾರಗಳು, ಅರ್ಧ ಕೇಸುಗಳು ಇಲ್ಲಿ ತನಕ 4-5 ಕೇಸುಗಳು ಲೋಕ ಅದಾಲತ್ತಲ್ಲಿ ಮುಗಿದು ಹೋಗಿದ್ದು. ಆದರೆ ಇವರು ಅದನ್ನು ಕೊಡಲಾರ್ದೆ ಏನೂ 1 ರೂಪಾಯಿ ಇವ್ರಿಗೆ ಕೊಡೋದೇ ಬೇಡ ಅಂತೇಳಿ ಹೆಚ್ಚಿನ ವಕೀಲರನ್ನು ನೇಮಕ ಮಾಡ್ಕೊಂಡಾರೆ ಹೊರತು ರೈತರಿಗೆ ಭಾಳ ಘೋರ ಅನ್ಯಾಯ ಮಾಡಿದ್ದಾರೆ. ಇಷ್ಟು ಅನ್ಯಾಯ ಮಾಡಿದ್ರು, ಹೋರಾಟ ಮಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ 1 ತಿಂಗಳು ಹೋರಾಟ ಮಾಡಿದರು. FRL 524 ನಮಗೆ 50ರಿಂದ 60 ಲಕ್ಷ ರೂಪಾಯಿ ಮಾಡಿರುತ್ತೆ ಕೂತಿದ್ರು. ಅದನ್ನು 1 ತಿಂಗಳದಾಗ ಹೋಗಿ ಎಲ್ಲ CM ಅವರು DCM ಅವರು ಹೋಗಿ ಅವ್ರನ್ನ ಎಬ್ಸಿದ್ರು. ಇಲ್ಲ ಮುಂದಿನ ದಿನಮಾನ ನಾವು ಪರಿಹಾರ ಕ್ಲಿಯರ್ ಮಾಡ್ತೀವಿ ಅಂತ ಎಬ್ಸಿದ್ರು. ಆದರೆ ಎದ್ದ ಮೇಲೆ ಈಗ 1 ವರ್ಷ ಆಯಿತು, ಮತ್ತು ಅವ್ರಿಗೇನು ಕೊಳ್ಳೇ ಇಲ್ಲ ಅದಕ್ಕೆ ರೈತರಿಗೆ ಭಾಳ ಅನ್ಯಾಯ ಆಗ್ಯದ. ಮತ್ತು ಈಗ ಬೆಳೆ ಪರಿಹಾರನೂ ಈಗ ಒಂದು ಇಂಡಿಯಲ್ಲಿ ಆಗಲಿ ಆಲ್ಮೇಲದಲ್ಲಾಗಲಿ 1 ಲಕ್ಷ ಎಕರೆ ಮಿನಿಮಮ್ ಅದು ತೊಗರಿ ಆಗಲಿ ಗೊಂಜಾಳ ಆಗಲಿ ಹಾಳಾಗಿದೆ. ಅದಕ್ಕೆ ಇಮಿಡಿಯೇಟ್ ಹಾಳಾದಂಥ ಜಮೀನುಗಳಿಗೆ ಇಮಿಡಿಯೇಟ್ ಪರಿಹಾರ ಕೊಡ್ತಾನಂತೇನು ಘೋಷಣೆ ಮಾಡಿದ್ದಾರೆ. ಬರೇ ಪೇಪರ್ದಲ್ಲಿ ಓವಾಪವು ಟೊಳ್ಳು ಭಾಷಣ. ಪೇಪರ್ದಲ್ಲಿ ಈಗಾಗಲೇ ಕೊಟ್ಟಿವಂತೇಳಿ ಬಂದಿದೆ, ಆದರೆ ಯಾವ ರೈತರಿಗೆ 1 ರೂಪಾಯಿ ಬಂದಿಲ್ಲ. ಅದಕ್ಕೆ ತಾವು ಸರ್ಕಾರದವ್ರು ಏನು ಮಾಡ್ಬೇಕಂದ್ರೆ ಈಗ ಕೋರ್ಟದಲ್ಲಿ ಆದಂಥ ಆದೇಶಗಳ ಪ್ರಕರಣಗಳು ಏನದಾವಲ್ಲ ಇವಕ್ಕೆ ಇಮಿಡಿಯೇಟ್ ರೊಕ್ಕ ಭರ್ನಾ ಮಾಡ್ಬೇಕಂತೇಳಿ ಹೇಳ್ತೀವಿ. ಮತ್ತು ಭರ್ನಾ ಮಾಡದಿದ್ರೆ ಮುಂದೆ ಇಡೀ ಜಿಲ್ಲೆಯ ರೈತರು ನೀವು ಕಾಲುವೆ ಮಾಡಿ ಏನು ಮಾಡಿದಿರಿ 524 ನಿಂದಿರಿಸಿ ನಾವು ಎಲ್ಲ ಇಡೀ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯನ್ನು ಸಮಗ್ರ ನೀರಾವರಿ ಮಾಡ್ತಾನಂತ ದೊಡ್ಡ ಭಾಷಣದಲ್ಲಿ ಹೇಳ್ತೀರಿ. ಆದರೆ ಇಲ್ಲಿ ಮಠ 10 ವರ್ಷದ ಪ್ರಾಜೆಕ್ಟ್ ಇದು. ಈಗ ಕೆನಾಲ್ಗಳು ಎಷ್ಟೋ ಮುಚ್ಚಿ ಹೋಗಿದಾವೆ, ಅವ್ರಿಗೆ ಪರಿಹಾರವಿಲ್ಲ, ನೀರು ಇಲ್ಲ. ಮತ್ತು ಹೀಗೆ ಒಂದು ರೈತರಿಗೆ ಅನ್ಯಾಯ ಮಾಡೋದನ್ನ ಕೋರ್ಟದನ್ನು ತಾವು ವಕೀಲರನ್ನು ನೇಮಿಸಿ ಅದನ್ನು ತಡೆಗಟ್ಟಿ
ಅವರಿಗೆ ಸಮಯ ಕಾಲಹರಣ ಮಾಡಿಕೊಂಡು ಹೋಗುವಂಥ ಸರ್ಕಾರ. ಯಾಕಂದರೆ ಮೊದಲು 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ್ದಿರ್ತಾರೆ. ಅವಾಗ ಆ್ಯಕ್ಚುಲಿ ಇದ್ರದ್ದು ಪ್ರಕಾರ ಏನಂದ್ರೆ 524 ನೀರು ನಿಂದ್ರಿಸಿ ಮೊದಲು ಕಾಲುವೆ ಮಾಡಬೇಕಾಗಿತ್ತು. ಆ 524 ನೀರು ನಿಂದ್ರಿಸಲಿಲ್ಲ, ಈ ಕಾಲುವೆನೂ ಮಾಡಿ ಅಡ್ವಾನ್ಸ್ ಎಲ್ಲ ಅದರದ್ದು ಪೇಮೆಂಟ್ಗಳನ್ನು ತಾವು ಕಾಂಟ್ರಾಕ್ಟರ್ ಆಗಲಿ ತಮ್ಮ ಕಮಿಷನ್ಗಳು ತೆಗೆದುಕೊಂಡು ರೈತರಿಗೆ ಬೀದಿಗೆ ಇಳಿಯುವಂಗೆ ಮಾಡಿದ್ದಾರೆ. ಇದು ಮಹಾ ತಪ್ಪಂತೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ. ನನಗೆ ಅನ್ನಿಸ್ತೈತೆ ಸರ್, ಯಾಕಂದ್ರೆ ಕನ್ನೇರಿ ಶ್ರೀಗಳು ಮಾತಾಡಿದ್ದು ಆ ಗುರುಗಳಿಗೆ ಅವ್ರಿಗೆ ಸಂಬಂಧಪಟ್ಟ ವಿಷಯ ಅದು, ಅವ್ರು ಅದನ್ನು ಕ್ಲಿಯರ್ ಮಾಡಕತ್ತಾರೆ. ಈಗ ಅದನ್ನು ಬಿಜಾಪುರದವನಾಗ ನಾನು ಹೇಳಕತ್ತೀನಿ. ನಾನು ಎಂ ಬಿ ಪಾಲ್ರಿಗೆ ಕೇಳ್ತೇನೆ, ಎಂ ಬಿ ಪಾಲ್ರೆ ಈ ಥರ ನಿಮ್ಮ ಬಾಯಿ ಒಳಗೆ ನೀವು ಮನಸ್ಸಾಕ್ಷಿಯಾಗಿ ವಿಚಾರ ಮಾಡಿರಿ, ಒಮ್ಮೆ ನಿಮ್ಮ ಬಾಯಿ ಒಳಗೆ ಇಂಥ ಮಾತುಗಳು ಬಂದಾವಿಲ್ಲೋ ಅಂತ ಹೇಳಿಸಿಂದ ಅದನ್ನು ನೀವೇ ನಿಮ್ಮ ಮನಸ್ಸಿಗೆ ಹೇಳ್ಕೊಂಡ್ಬಿಡೋದು, ಹೊರಗೆ ಹೇಳ್ಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಮತ್ತು ನೀವು ಕನ್ನೇರಿ ಗುರುಗಳಿಗೆ ನೀವು ಯಾವ ರೀತಿ ಅನ್ಯಾಯ ಮಾಡ್ತಾಯಿದ್ದೀರಿ, ಇದೇ ರೀತಿ ನೀವು ಅನ್ಯಾಯ ಮುಂದುವರಿಸಿದ್ರೆ ಈಗ ಧರ್ಮಸ್ಥಳದಿಂದ ದೊಡ್ಡ ಹೋರಾಟ ಆಯಿತು. ಅದೇ ರೀತಿ ಬಬಲೇಶ್ವರದ ಜನ ನನಗೆ ದಿನ ಫೋನ್ ಹಚ್ಚಾಕತ್ತಾರೆ. ಇವತ್ತು ಸಾಮಾನ್ಯ ಜನ ಇವತ್ತು ನಿಜವಾಗಿ ಕೂಡ ಕನ್ನೇರಿ ಗುರುಗಳ ಬಗ್ಗೆ ಎಷ್ಟು ಗೌರವ ಅದ ಅನ್ನೋಕೆ ನನಗೆ ಬರ್ತಕ್ಕಂಥ ಫೋನ್ಗಳು ನೋಡಿದ್ರೆ ನಿಜವಾಗಿ ಕೂಡ ನಾನು ಹೆಮ್ಮೆ ಪಡೆದು ಕನ್ನೇರಿ ಗುರುಗಳ ಬಗ್ಗೆ. ಇವತ್ತು ಮೊಬೈಲ್ ತೆಗೆದ್ರೆ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅವ್ರ ಬಗ್ಗೆ ಒಳ್ಳೆಯತನ ಬರಿತಕ್ಕಂಥದ್ದು ಇರ್ಬೋದು. ನೋಡಿದ್ರೆ ನಿಜವಾಗಿ ಕೂಡ ಇವತ್ತು ಇದೇ ರೀತಿ ಅವ್ರ ಕನ್ನೇರಿಗಳಿಗೆ ಏನು ತೊಂದರೆ ಕೊಟ್ಟರೆ ಇಡೀ ಬಬಲೇಶ್ವರ ಮತಕ್ಷೇತ್ರ ಹಳ್ಳಿಗಳಲ್ಲಿ ಜನ ದಂಗೆಗೆ ಹೇಳ್ತಾರೆ ಅಂತಕ್ಕಂಥದ್ದು ಕೂಡ ನಾನು ಸೋಯ್ಚೆಂದು ಬರುವಂಥ ವಾತಾವರಣ ಕಾರಣ ಆಗತ್ತೆ. ನನಗೆ ಫೋನ್ ಬರ್ತಾವ ಆ ರೀತಿ. ಕನ್ನೇರಿ ಶ್ರೀಗಳಿಗೆ ನಾವು ಭೇಟಿಯಾಗಿ ಇಲ್ಲ, ನಾನು ಕನ್ನೇರಿ ಶ್ರೀಗಳಿಗೆ ಹೋಗಿ ನಾವು ಆಶೀರ್ವಾದ ತೊಗೊಂಡು ಬಂದಿದ್ದೀವಿ ರೀ. ಅದು ಭೇಟಿಯಾಗಿ ಇದ್ರ ಬಗ್ಗೆ ಏನೋ ಚರ್ಚೆ ಮಾಡಿದ್ದೀರಾ ಅಂತ? ಚರ್ಚೆ ನಾವು ಮಾಡಿಲ್ಲ ಅದ್ರ ಬಗ್ಗೆ. ಮತ್ತು ಅವರು ಒಂದು ಸಣ್ಣ ವಿಚಾರ, ಇದು ಕರ್ನಾಟಕದಾದ್ಯಂತ ಬೆಂಕಿ ಆಗ್ತದಂದ್ರೆ ಇದಕ್ಕೆ ಹೋಗಿ ವಿಚಾರ ಮಾಡಿ ಕನ್ನೇರಿ ಶ್ರೀಗಳಲ್ಲೂ ಇದ್ರು ಎಲ್ಲೋ ಒಂದ್ ಕಡೆ ಒಂದು ಹೆಜ್ಜೆ ಹಿಂದೆ ಇಟ್ಟು ಒಂದು ಕ್ಷಮಾಪಣೆ ಕೇಳ ಆಗಲಿ, ವಿಷಾದ ಕ್ಷಮಾಪಣೆ ನಾ ಆಗಲಿ ಹೇಳೀನಿ, ಕ್ಷಮೆ ವಿಷಾದ ವ್ಯಕ್ತಪಡಿಸೋದಾಗಲಿ, ಇದು ಯಾರೋ ಬೇರೆ ಧರ್ಮದವ್ರಿಗೆ ಆಗಿದ್ದಲ್ಲ, ಹಿಂದೂ ಧರ್ಮದವರು ಹಿಂದೂ ಧರ್ಮಕ್ಕೆ ಬೈದಿರ್ತಕ್ಕಂಥದ್ದಲ್ಲ. ಅದನ್ನು ಕ್ಷಮಾಪಣೆ ಕೇಳಿ ದೊಡ್ಡ ಮನಸ್ಸು ಯಾಕೆ, ಸಂತರಾಗೆ ದೊಡ್ಡ ಮನಸ್ಸು ಯಾಕೆ ಮಾಡ್ತಾರೆ? ಏನು ಸಾರ್ವಜನಿಕರ ಜೋಡಿ ಆಟ ಆಡ್ತಾ ಇದ್ದಾರೋ, ಏನು ಭಕ್ತರ ಜೋಡಿ ಆಟ ಆಡ್ತಾ ಇದ್ದಾರೋ, ಇನ್ನು ಅವ್ರು ಆಟ ಆಡ್ತಾ ಇದ್ದಾರೋ, ಇನ್ನು ಇವ್ರು ಏನು ನಡೀತಾ ಇದೆ ಸರ್? ಇದು ಗುರುಗಳ ಮಧ್ಯೆ ನಡೆದಂಥದ್ದು. ಅವರು ಕನ್ನೇರಿ ಗುರುಗಳು ಹೇಳಿದ್ದಾರೆ ಇದು ಬಿಜಾಪುರ ಭಾಷೆ ಅಂತ ಹೇಳಿದ್ದಾರೆ. ನಾನು ಹೇಳಿನಿ, ಯಾಕಂದ್ರೆ ನಾವು ಗೆಳೆಯರೊಳಗೂ ನಾವು ದಿನ ಮಾತಾಡ್ತೀವಿ. ಅದು ನಮ್ಗೆ ಈ ಡ್ಯಾಶ್ ಮಕ್ಕಳು ನಮಗೆ ಹತ್ತಾರ, ನಾವು ಗೆಳೆಯರು ಡ್ಯಾಶ್ ಮಕ್ಕಳು ಹತ್ತೀವಿ. ಆ ಡ್ಯಾಶ್ ಮಕ್ಕಳು ಅಂದ ತಕ್ಷಣ ಡ್ಯಾಶ್ ಮಕ್ಕಳು ಆಗೋದಿಲ್ಲ. ಅದು ಬಿಜಾಪುರದ ಭಾಷೆ ಹಂಗೆ ಬಂದ್ಬಿಟ್ಟೈತಿ, ಬಿಜಾಪುರ ಭಾಷೆ ಹಂಗೆ ಬಂದ್ಬಿಟ್ಟೈತಿ. ಅದಕ್ಕೆ ನಾ ಬಿಜಾಪುರದಾಗ ಇಷ್ಟ ಮಾತ್ರ ಹೇಳ್ಬೋದು. ಆ ಕನ್ನೇರಿ ಗುರುಗಳ ಬಗ್ಗೆ ಅವ್ರು ಯಾಕಂದ್ರು ಏನಿಲ್ಲ ಅದ್ರ ಬಗ್ಗೆ ನಾ ಚರ್ಚೆ ಮಾಡೋಕ್ಕೆ ದೊಡ್ಡ ಗುರುಗಳದಾರ, ಅವ್ರ ಬಗ್ಗೆ ನಾ ಮಾತಾಡೋಕೆ ಹೋಗೋದಿಲ್ಲ. ಅದು ನಾ ಮಾತ್ರ ನಾವು ವೈಯಕ್ತಿಕ ನಾ ಹೇಳೋದಾದ್ರೆ ಇವತ್ತು ನಾವು ದಿನ ಗೆಳೆಯರಿಗೆ ಬೈದಾಡ್ತಿದ್ದೆ. ಹಳ್ಳಿಯಾಗ ಹುಟ್ಟು ಬಂದ ನಾನು ಒಬ್ಬ. ಯಾಕಂದ್ರೆ ತಂದೆನ ಹಳ್ಳಿ ಒಳಗೆ ಸರ ತಂದೆ ಮಕ್ಕಳಿಗೆ ಈ ರೀತಿ ಬೈತಿರ್ತಾರ. ಇಲ್ರಿ ಅಧ್ಯಕ್ಷರೇ, ವೈಯಕ್ತಿಕವಾಗಿ ನೀವು ಗೆಳೆಯರಿದ್ರೆ ಮನ್ಯಾಗ ಬೈಕೋರಿ, ಒಂದು ರೂಮ್ನಾಗ ಬೈಕೋರಿ. ಸಾರ್ವಜನಿಕ ಸಭೆಗಳಲ್ಲಿ ಪ್ರವಚನ ಸಂದರ್ಭದಲ್ಲಿ ಅಷ್ಟು ಜನ ಮಠಾಧೀಶರು, ಸುಮಾರು 300 ಜನ ಮಠಾಧೀಶರು ಇದರಲ್ಲಿ. ಅದು ಎಷ್ಟು ಮಂದಿ ಜನ ಮಠ ಇದ್ರು ಮಾಡಿದ್ರು ಅವರು ಡ್ಯಾಶ್ ಹೇಗೆ ಇಲ್ಲ ನಾ ಹೇಳಿದ್ರಿ ಚಕ್ಲಿ ತಗೊಂಡು ಇಲ್ಲ ಅದೇನದಲ್ರಿ, ಅದು ಗುರುಗಳ ಮಧ್ಯೆ ನಡೆದಂಥದ. ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಅದನ್ನ ನಿರ್ಬಂಧ ಏರಿ ದೊಡ್ಡ ಮಾಡ್ಯಾರ. ಈ ನಿರ್ಬಂಧ ಏರ್ಲಿಕ್ಕಂದ್ರೆ ಈ ಚರ್ಚೆನೇ ಬರ್ತಿದ್ದಿಲ್ಲ. ಅವ್ರು ಇದ್ರ ಬದ್ರ ಬೇಜಾಡಿಲ್ಲ. ಹಿಂದೆ ಎಲ್ಲೋ ಬೈತ್ ನಮ್ಮ ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿರ್ಬೋದು. ಲಿಂಗಾಯತ್ ಮಹಾಸಭಾದವರು ಪ್ರತಿಭಟನೆ ಮಾಡಿದ್ದಾರೆ ಸರ್. ಒಂದು ಹೇಳ್ತಾರೆ ಅದ್ರ ಬಗ್ಗೆ ಗುರುಗಳು ಕ್ಲಿಯರ್ ಮಾಡಿದ್ದಾರೆ. ಅದನ್ನು ಆ ವಿಷಯವನ್ನು ನಾ ಮಾತು ದೊಡ್ಡವನಲ್ಲ. ಯಾಕಂದ್ರೆ ನಾವು ಹಿಂದೂಗಳಾಗಿ ನಮ್ಮ ಹಿಂದೂ ಗುರುಗಳು ಇವತ್ತು ಲಿಂಗಾಯತ್ ಪ್ರತ್ಯೇಕ ಧರ್ಮದವರು ಕೂಡ ಭಾಳಷ್ಟು ಕೆಟ್ಟ ಪದ ಬಳಸಿದ್ದು ಉದಾಹರಣೆಗಳದಾವ ಹಿಂದೂಗಳ ಬಗ್ಗೆ. ಅವು ಕೂಡ ಇವತ್ತು ಮೊಬೈಲ್ನಲ್ಲಿ ಫೇಸ್ಬುಕ್ನಲ್ಲಿ ವೈರಲ್ ಹಾಕೈತವ. ಲಿಂಗಾಯತ್ ಸ್ವಾಮಿಗಳು ಕೂಡ ಮಾತಾಡಿದ ಉದಾಹರಣೆಗಳು ಸಾಕಿದಾವ. ಅವ್ರಿಗೆ ಮಾತನಾಡಿದ್ದಾರೆ. ಅವ್ರವ್ರ ವೈಯಕ್ತಿಕ ಅವ್ರೇನು ಪೊಲೀಸ್ ಕಂಪ್ಲೇಂಟೋ ಚರ್ಚೆನೋ ನಾವು ಸರಿ ಮಾಡ್ಕೋತಾರೆ ಅವರು. ಅದಕ್ಕೆ ನಾ ಕಾಂಗ್ರೆಸ್ಗೆ ಇವತ್ತು ಪ್ರತ್ಯೇಕಗೋಷ್ಠಿ ಕರೆದಿದ್ದು ಕಾಂಗ್ರೆಸ್ ಏನಿದು ಹುಳಿ ಹಿಡಿದು ಕೆಲಸ ಮಾಡಾಕ್ತೈತಿ, ಇದನ್ನು ಬಂದ್ ಮಾಡಿರಿ ಅಂತಕ್ಕಂಥದ್ದನ್ನು ಹೇಳಕ್ಕೆ ನಾ ಪ್ರತ್ಯೇಕಗೋಷ್ಠಿ ಕರೆದಿದ್ದೀನಿ. ಮತ್ತು ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಲಸಕ್ಕೆ ಭಾಳ ಬೇರೆ ಅದಾವೆ. ನೀವು ಕೆಲಸ ಇರ್ಲಿಕ್ಕಂದ್ರೆ ಬೇಕಾದ್ರೆ ಅದನ್ನು ಮಾಡಿರ್ತಿದ್ದೀನಿ. ಈ ರಾಜ್ಯದ ಜನ ಭಾಳಷ್ಟು ಕಂಗೆಟ್ಟಾರ. ಪರಿಸ್ಥಿತಿ ಭಾಳ ಗಂಭೀರ ಆಗತ್ತೆ ರಾಜ್ಯದ್ದು. ಅದಕ್ಕೆ ಈ ಕಡೆ ಲಕ್ಷ ಕೊಡ್ರಿ ಅಂತ ಹೇಳಕ್ಕೆ ನಾ ಪತ್ರಿಕಾಗೋಷ್ಠಿ ಕರೆದಿದ್ದೆ. ಅದನ್ನು ಗುರುಗಳು ಅವ್ರು ತಮಗೆ ಮತ್ತೆ ಇನ್ನಷ್ಟು ನಿಮ್ಮ ಕಡೆ ಅವ್ರು ಇವತ್ತು ನಿಮ್ಮ ಕಡೆ ಬರಬೇಕು. ಬಂದಾಗ ಅವ್ರು ಸ್ಪಷ್ಟೀಕರಣ ಕೊಡ್ತಾರೆ. ರೈಟ್, ಥ್ಯಾಂಕ್ ಯು ಸರ್.